ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳಿ. ವಾಟ್ ಡಸ್ ಇಟ್ ಮೀನ್? ನೋ 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 ನೋ. ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆ. ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡ್ತಿದ್ದಾರೆ. ಎಲ್ಲಿಗಾರ ಎಸ್ಕೇಪ್ ಆಗ್ಲಿ ರೀ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ಓ, ರಾಜ್ಯದ ಮುಖ್ಯಮಂತ್ರಿಗಳು, ಈ ನಾಡಿನ ದೊರೆ ಸಿದ್ದರಾಮಯ್ಯನವರು ಬರಬೇಕು. ಏನು ಸರ್, ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಮುಗಿದೋಯ್ತಾ ಸರ್? ಈಗಲಾದರೂ ನಿಮಗೆ ನೀವೇ ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ನೆನಪಾಯ್ತಲ್ಲ ಸರ್? ಸರ್, ಪ್ರಜ್ವಲ್ ಕೇಸ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾಯ್ತಾ ಸರ್? ಅವನು ಹೆಂಗೆ ಪರಾರಿ ಆದ್ರು ಸರ್? ಪರಾರಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ನೀವು ಹೇಳ್ತಿದ್ದೀರಲ್ಲ, ಹಂಗಾದ್ರೆ ನಮ್ಮ ಕರ್ನಾಟಕದ ಪೊಲೀಸರು ಏನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ರಾ ಸರ್? ಎಂತ ಅತಳ ಪತಳ ಎಲ್ಲವೂ ಇದ್ರೂ ಕೂಡ ಓಯ್ ಅವ್ರು ಶರ್ಟ್ ಪಟ್ಟಿ ಹಿಡ್ಕೊಂಡು ಎಳೆತರುವಂಥ ನಮ್ಮ ಕರ್ನಾಟಕ ಪೊಲೀಸ್ಗೆ ಅಷ್ಟು ತಾಕತ್ತು ಇಲ್ವಾ ಸರ್? ಅದು ಹೆಂಗೆ ಸರ್ ತಪ್ಪಿಸ್ಕೊಂಡು ಹೋಗೋಕೆ ಬಿಟ್ರು? ರಾಜ್ಯದ ಜನರ ಮುಂದೆ ರಾಜ್ಯದ ಜನರ ಮಾನ ಕಾಪಾಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಸರ್? ಇದು ಒಂಥರ ಸಿನಿಮಾ ಕತೆ ಆಗೋಯ್ತಲ್ಲ ಸರ್. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್, ನಿಮಗೆ ಸಾಮರ್ಥ್ಯ ಇದೆ ಅಂತ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ ಸರ್. ಪ್ರತಿಯೊಬ್ಬ ನಾಗರಿಕರು, ಅದರಲ್ಲೂ ಕೂಡ ಹೆಣ್ಮಕ್ಕಳ ಜವಾಬ್ದಾರಿ ನಿಮ್ಮ ಹೊಣೆ ಸರ್. ಇವತ್ತು ನಿಮ್ಮ ಸರ್ಕಾರನ ನಂಬ್ಕೊಂಡು ಯಾವ ಹೆಣ್ಮಗಳು ಮುಂದೆ ಬರ್ತಿಲ್ವಲ್ಲ ಸರ್ ಸಿದ್ದರಾಮಯ್ಯನವರೇ, ಇದೇನಾ ನಿಮ್ಮ ಉತ್ತಮ ಆಡಳಿತದ ಲಕ್ಷಣ ಹೇಳಿ? SIT ಮೇಲೆ ನಂಬಿಕೆ ಇಲ್ಲ ಅಂತ ಲಬೋ ಅಂತ ವೈಕತ್ತಾ ಇದ್ದಾರಲ್ಲ ಪ್ರತಿಪಕ್ಷಗಳು, ಯಾಕೆ ಸರ್? ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಸರ್. ಈ ರಾಜಕೀಯ ಮಾಡಬಾರ್ದು ಅಂದರೆ ನೀವೇನು ಮಾಡಬೇಕು ಸರ್? ಅದು ನಾವೇ ಹೇಳ್ಕೊಡ್ಬೇಕಾ ಸರ್? ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಹೇಳ್ಕೊಂಡು ಓಡಾಡ್ತಿದ್ದೀರಲ್ಲ ಸರ್, ಇದೇನಾ ಸರ್ ನೀವು ಹೆಣ್ಮಕ್ಕಳನ್ನ ರಕ್ಷಿಸುವಂತಹ ಮತ್ತು ಅವ್ರಿಗೆ ಕೊಡುವಂತಹ ರಕ್ಷಣೆಯ ಒಂದು ಜವಾಬ್ದಾರಿಯುತ ಹೇಳಿಕೆ ಸರ್? ಯಾವನೋ ಮೊಬೈಲ್ನಿಂದ ತೆಗೆದನಂತೆ, ಅದನ್ನೊಂದು ಪೆನ್ ಡ್ರೈವ್ ಹಾಕಿದ್ನಂತೆ, ಆ ಪೆನ್ ಡ್ರೈವ್ನ ತೊಗೊಂಡೋಗಿ ಇನ್ಯಾವನಿಗೋ ಕೊಟ್ಟನಂತೆ, ಅವನು ಅದನ್ನು 2 ವರ್ಷದಿಂದ ಹಂಗೇ ಇಟ್ಕೊಂಡಿದ್ನಂತೆ. ಅದಾದ ಮೇಲೆ ಎಲ್ಲರನ್ನೂ ಸಂಪರ್ಕ ಮಾಡಿದ್ನಂತೆ, ಅದನ್ನು ಇನ್ಯಾರಿಗೋ ಕೊಟ್ಟನಂತೆ, ಅವನು ಬೀದಿಯಲ್ಲಿ ಪೆನ್ ಡ್ರೈವ್ ಹಂಚಿದ್ನಂತೆ. ಕೊಟ್ಟ CD ಅದು ಪೆನ್ ಡ್ರೈವ್ ಶೂಟಿಂಗ್ ಮಾಡ್ಕೊಂಡವನು ಸೇಫ್ ಆಗವನೆ, ಅದನ್ನು ಮೊಬೈಲ್ನಿಂದ ತೆಗೆದು ಪೆನ್ ಡ್ರೈವ್ ಹಾಕ್ಕೊಂಡವನು ಸೇಫ್ ಆಗವನೆ. ಆ ಪೆನ್ ಡ್ರೈವನ್ನು ಮೋದಿಯವ್ರಿಗೆ ಬರೆದಿದ್ದೀನಿ, ವಿಜೇಂದ್ರ ಅವ್ರಿಗೆ ಬರೆದಿದ್ದೀನಿ, ಅವ್ರಿಗೆ ಬರೆದಿದ್ದೀನಿ, ಇವ್ರಿಗೆ ಬರೆದಿದ್ದೀನಿ ಅಂತ ಎಲ್ಲ ಆ ಪೆನ್ ಡ್ರೈವನ್ನು 2 ವರ್ಷದಿಂದ ಇಟ್ಕೊಂಡು ಮಾನ ಪ್ರಾಣ ಹೆಣ್ಮಕ್ಳದ್ದು ಕಾಪಾಡುವಂಥ ಲಕ್ಷಣನ ಇದು? 2 ವರ್ಷದಿಂದ ಆ ಹೆಣ್ಮಕ್ಳ ಇದು ಪೆನ್ ಡ್ರೈವ್ ನಿಮ್ಮ ಹತ್ರ ಇದೆ ಅಂದರೆ ಅದನ್ನೇನು ದಿನ ಕಟ್ಬಿಟ್ಟು ಕೈ ಮುಕ್ಕೊಂಡು ನೋಡ್ಕೊಂಡು ಸಮಾಧಾನ ಮಾಡ್ಕೊತಿದ್ರಾ? ಇಲ್ಲಿಯವರೆಗೆ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಿಲ್ಲ ಒಬ್ಬ ವಕೀಲರಾಗಿ? ಇಲ್ಲಿಯವರೆಗೆ ಆ ವಿಚಾರದಲ್ಲಿ, ಇಂತಹ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಯಾವ ಸರ್ಕಾರಗಳ ಜೊತೆ ಕುತ್ಕೊಂಡು ಮಾತಾಡಿದ್ರೆ? ಅಂದರೆ ರಾಜಕೀಯವಾಗಿ ಈ ಪೆನ್ ಡ್ರೈವಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ 2 ವರ್ಷ ಹಿಡಿತಾ? ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಆ ದೇವರಾಜ್ ಗೌಡ್ರು ಅಂತಿರೋ ಅಥವಾ ಕಾರ್ತಿಕ್ ಅಂತಿರೋ, ಐ ಡೋಂಟ್ ನೋ. ಮೊಬೈಲ್ನಲ್ಲಿ ಇದ್ದಂಥ ಎಲ್ಲ ವೀಡಿಯೋಗಳನ್ನು ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿ, ಆ ಪೆನ್ ಡ್ರೈವ್ನ ತೊಗೊಂಡೋಗಿ ಒಬ್ಬ ವಕೀಲರ ಕೈಯಲ್ಲಿ ಕೊಟ್ಟು, ಆ ವಕೀಲರು 2 ವರ್ಷದಿಂದ ತ್ರಿಜೋರಿಯಲ್ಲಿ ಇಟ್ಕೊಂಡು ಅದಾದಮೇಲೆ ಯಾರಿಗೋ ಕೊಟ್ಟು ಅದನ್ನು ಪಬ್ಲಿಷ್ ಮಾಡಿಸ್ತಾರೆ ಅಂದರೆ ಕಣ್ಣಿಗೇನು ಇನ್ನೇನು ಬೇಕು ನಿಮಗೆ? ಈ ವಿಚಾರದಲ್ಲಿ ಯಾರ್ಯಾರನ್ನ ಹಿಡಿಬೇಕು, ಯಾರ್ಯಾರನ್ನ ನೇತಾಕಬೇಕು ಅನ್ನೋವಂಥದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಏನು, DK ಶಿವಕುಮಾರ್ ಪಾತ್ರ ಏನು, ಮೋದಿ ಅವ್ರ ಪಾತ್ರ ಏನು, ಸಿದ್ದರಾಮಯ್ಯನವ್ರ ಪಾತ್ರ ಏನು? ಬರೀ ಇದೇನಾ ರಾಜಕೀಯ? ಮಾಡಿ, ಅದೇನು ಮಾಡ್ತೀರೋ ಮಾಡಿ, ನೀವೆಲ್ಲ ಮಾಡಿ. ಜನ ಏನು ದಡ್ರಲ್ಲ, ಜನಕ್ಕೆ ಗೊತ್ತಿದೆ ಏನಾಗ್ತಿದೆ ಅಂತ, ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಗುತ್ತೆ, ಎಲೆಕ್ಷನ್ ಇಲ್ಲ ಅಂತನಾ? ಹಂಗೆ ಅನ್ಕೋಬೇಡಿ. ಎದುರಿಗೆ ಮಾತ್ರ ನಾರಿ ಶಕ್ತಿ, ಆ ಯೋಜನೆ ಈ ಯೋಜನೆ, ಬಸ್ ಪಾಸು, ಅದಲ್ಲ. ಹೆಣ್ಮಕ್ಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಾ ಅಂತ. ನಿಮ್ಮನ್ನು ನಂಬಿ ಒಬ್ಬ ಹೆಣ್ಮಗಳು ಬರ್ತಾ ಇಲ್ಲ ಮುಂದಕ್ಕೆ ಅನ್ನೋದಾದರೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.